ಕೊನೆಯ ಮಾತು ಬಂದಿದ್ದು ಬಿ ಜೆ ಪಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದನ್ನು ನೋಡಿಕೊಂಡು ಅಕಸ್ಮಾತ್ ವಿಜೇಂದ್ರ ಅವರು ಚೇಂಜ್ ಆಗೋದಾದರೆ ಅದರ ಮೇಲೆ ನೀವು KPCC ಅಧ್ಯಕ್ಷರನ್ನು ಆರಿಸ್ತೀರಾ ಅನ್ನೋ ಪ್ರಶ್ನೆಗೆ ಕೊನೆಯ ಉತ್ತರ ಕೊಟ್ಟಿದ್ದು. ಹುಲಿನೇ ಅಂದರು. ಕೆಲವರಿಗೆ ಇಲಿ ಹೋದರೆ ಹುಲಿ ಹೋಯಿತು ಅನ್ನುವಂತೆ ತೋರಿಸುವ ಕಲೆ ಕರಗತ ಆಗಿರುತ್ತೆ. ಬಟ್ ಸತೀಶ್ ಜಾರಕಿಹೊಳಿ ಅವರ ಸ್ಪೆಷಾಲಿಟಿ ಹುಲಿ ಹೋದರೂ ಇಲಿ ಹೋಯಿತು ಅಂತ ಹೇಳ್ತಾರೆ ಅವರು. ಏನು ಅಷ್ಟು ದೊಡ್ಡದೇನು ಆಗಿಲ್ಲ ಬಿಡ್ರಿ ಅನ್ನೋ ಹಂಗೆ ಹೇಳೋದು ಅವ್ರ ಸ್ಪೆಷಾಲಿಟಿ. ಏನಾಗಿದೆ, ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗಿದ್ದಾರಲ್ಲ, ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಹೋಗಿದ್ದರು. ಮುಖ್ಯಮಂತ್ರಿಗಳು ನಿರಂತರವಾಗಿ ವರಿಷ್ಠರನ್ನು ಒಂದು ವಿಷಯಕ್ಕೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ಇಮಿಡಿಯೇಟಾಗಿ ಆಗಿಬಿಡಲಿ ಅಂತ. ಸರ್ಕಾರಕ್ಕೆ 2 ವರ್ಷ ತುಂಬಿದೆ. ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಯಾರು ಚೆನ್ನಾಗಿ ಕೆಲಸ ಮಾಡಿಲ್ಲ, 2 ವರ್ಷದಲ್ಲಿ ಕ್ಲಿಯರ್ ಆದಂಥ ರಿಪೋರ್ಟ್ ಕಾರ್ಡ್ ನಮ್ಮ ಮುಂದಿದೆ. ಯಾರು ಚೆನ್ನಾಗಿ ಕೆಲಸ ಮಾಡಿಲ್ಲ ಅವ್ರನ್ನ ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಅನ್ನೋ ಉತ್ಸಾಹದಲ್ಲಿರೋರನ್ನ ತಗೊಂಡ್ಬಿಡೋಣ ಸಚಿವ ಸಂಪುಟಕ್ಕೆ ಅಂತ. ಇದು ಕೇವಲ ಸಚಿವ ಸಂಪುಟ ಪುನರ್ರಚನೆ ಲೆಕ್ಕಾಚಾರ ಒಂದೇ ಅಲ್ಲ. ಈಗ ಸಿದ್ದರಾಮಯ್ಯನವರಿಗೆ ಅವರಿಗೆ ಬೇಕಾದಂತಹ ಸಚಿವ ಸಂಪುಟವನ್ನು ಇಟ್ಟುಕೊಳ್ಳುವ ಅಥವಾ ಪುನರ್ರಚನೆ ಮಾಡಿಕೊಳ್ಳುವ ಅವಕಾಶ ಸಿಕ್ಕರೆ ಮುಖ್ಯಮಂತ್ರಿ ಬದಲಾಗ್ತಾರಾ ಬದಲಾಗೋದಿಲ್ವಾ ಅನ್ನುವ ಪ್ರಶ್ನೆಗೆ ಫುಲ್ ಸ್ಟಾಪ್ ಬಿದ್ದುಬಿಡುತ್ತೆ. ತಮಗೆ ಬೇಕಾದವ್ರನ್ನ ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಮಾಡ್ಕೊಳ್ಳೋ ಅವಕಾಶ ಸಿಕ್ತಲ್ಲ, ಇನ್ನೇಂಗೆ ಚೇಂಜ್ ಆಗ್ತಾರೆ ಅಂತ. DK ಶಿವಕುಮಾರ್ ಅವರು ಏನಂತಾರೆ ಅಂದರೆ ಬಹಿರಂಗವಾಗಿ ಹೇಳಿಕೆ ಅಲ್ಲ, ವರಿಷ್ಠರಿಗೆ ಅವ್ರು ಕೊಡೋ ಸಂದೇಶ ಏನು, ನಾನು CM ಆದ್ಮೇಲೆ ನನಗೆ ಬೇಕಾದಂಗೆ ಸಚಿವ ಸಂಪುಟ ಮಾಡ್ಕೊತೀನಿ, ಈಗ ಪುನರ್ರಚನೆ ಆಗಬಾರ್ದು ಅಂತ DK ಶಿವಕುಮಾರ್. ಹೈಕಮಾಂಡು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದಾನು ನೋಡ್ತಾ ಇದ್ದೀವಿ. DK ಶಿವಕುಮಾರ್ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತಾ ಇದೆ. ಹೆಂಗೆ ಹೇಳ್ತಾರೋ ಹಂಗೆ ನಾವು ಮಲ್ಟಿಪಲ್ ಉದಾಹರಣೆಗಳನ್ನು ಕೊಟ್ಟಿದ್ದೀವಿ ಇಲ್ಲಿ ತನಕ. ಪಾಪ ಪರಮೇಶ್ವರ್ ಅದೇನೋ ದಲಿತ ಶಾಸಕರನ್ನು ಸೇರಿಸ್ಕೊಂಡು ಒಂದು ಡಿನ್ನರ್ ಮಾಡ್ತೀನಿ ಅಂದರು. ಯಾವುದಾದ್ರೂ ಪಕ್ಷ ಬೇಡ ಅನ್ನೋಕ್ಕಾಗತ್ತಾ? ಕಾಂಗ್ರೆಸ್ನಲ್ಲಿ ಬೇಡ ಅಂದ್ರು ಅದನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ. ನೋ, ನಾನು ಬರ್ತೀನಿ, ನಾನು ಬಂದಾಗ ಮಾಡೋಣಂತೆ, ಸದ್ಯಕ್ಕೆ ಮಾಡಬೇಡಿ ಅದನ್ನು ಅಂತ. ಜಾತಿ ಗಣತಿ ಇತ್ತೀಚೆಗೆ ಲಿಂಗಾಯತ ಒಕ್ಕಲಿಗ ಸೇರಿದಂತೆ ಕೆಲವು ಸಮುದಾಯಗಳ ವಿರೋಧ ಇತ್ತು, ಅಹಿಂದ ವರ್ಗದ ಬೆಂಬಲ ಇತ್ತು. ಅದಕ್ಕೆ ಹಿಂದುಳಿದ ವರ್ಗದ ಆಯೋಗದವರು ಕೊಟ್ಟಂಥ ವರದಿಯನ್ನು, ಶಿಫಾರಸ್ಸುಗಳನ್ನು ಜಾರಿಗೆ ತನ್ನಿ ಅಂತ. ಹೈಕಮಾಂಡ್ ಏನು ಹೇಳ್ತು, ಇನ್ನೊಮ್ಮೆ ಜಾತಿ ಗಣತಿ ಮಾಡಿಸಿ ಅಂತ. ಇನ್ನೊಮ್ಮೆ ಜಾತಿ ಗಣತಿ ಮಾಡಿಸಿ ಅನ್ನೋದು ಯಾರ ಒತ್ತಾಯ ಆಗಿತ್ತು? DK ಶಿವಕುಮಾರ್ ಸೇರಿದಂತೆ ಉಳಿದವರ ಒತ್ತಾಯ ಆಗಿತ್ತು. ಅಲ್ಲೂ ಇವ್ರದೇ ಮಾತು ನಡೀತು. ಹಾಸನದಲ್ಲೊಂದು ಸಮಾವೇಶ ಮಾಡಬೇಕು ಅಂತ ಹೊರಟರು, ಬೇಡ ಅಂತಾರೆ. ಒಟ್ಟಿನಲ್ಲಿ DK ಶಿವಕುಮಾರ್ ಹೆಂಗೆ ಹೇಳ್ತಾರೋ ಹಂಗೆ ನಡೀತಿದೆ. ಈಗ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಸಿದ್ದರಾಮಯ್ಯನವರು ಹೋದರೆ ನವಂಬರ್ನಲ್ಲಿ ನೋಡೋಣ ಬಿಡಿ ಅಂತಂತೆ. ಅಂದರೆ ಹೈಕಮಾಂಡ್ ಹೇಳಿದ್ದು. KC ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿ ಕಳಿಸಿದ್ದಾರೆ, ನವೆಂಬರ್ನಲ್ಲಿ ನೋಡೋಣ ಬಿಡಿ ಅಂತ. ಈ ನವೆಂಬರ್ ತನಕ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅನ್ನೋ ಮಾತಿದೆಯಲ್ಲ, ಸಿದ್ದರಾಮಯ್ಯನವರು ಸ್ವಲ್ಪ ಟೆನ್ಷನ್ ಕೊಡುತ್ತದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಜೊತೆ ಕರ್ಕೊಂಡು ಹೋಗಿದ್ರಲ್ಲ, ಆಯ್ತು ಹಂಗಿದ್ರೆ ಅದನ್ನು ಬೇಕಿದ್ರೆ ನವಂಬರ್ನಲ್ಲೇ ಮಾಡೋಣಂತೆ. ಈಗ KPCC ಅಧ್ಯಕ್ಷರ ಬದಲಾವಣೆ ಮಾಡಿ ಸತೀಶ್ ಜಾರಕಿಹೊಳಿನ KPCC ಅಧ್ಯಕ್ಷ ಸ್ಥಾನಕ್ಕೆ ತಗೊಂಡು ಬನ್ನಿ ಅಂತ ಅವ್ರದ್ದು ಹಿಂದಿನಿಂದಾನು ಕ್ಲೇಮ್ ಇದೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದು ಫೈನಲ್ ಮೀಟಿಂಗ್ ಏನು ಅಗ್ರಿಮೆಂಟ್ ಆಯ್ತಲ್ಲ ದಿಲ್ಲಿಯಲ್ಲಿ, ಅಲ್ಲಿ ಒಂದು ಪ್ರೆಸ್ ನೋಟು ಕೊಟ್ಟರು, ಹೇಳಿಕೆಯನ್ನು ಕೊಟ್ಟರು. ಲೋಕಸಭಾ ಚುನಾವಣೆ ಮುಗಿಯೋ ತನಕ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. 1 ವರ್ಷ ಆಯ್ತಲ್ಲಪ್ಪ, ಬದಲಾವಣೆ ಮಾಡಿ ಈಗ ಅಂತ. KPCC ಅಧ್ಯಕ್ಷರನ್ನಾಗಿ ಮಾಡಿದರೆ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಂತೆ. ಸಿದ್ದರಾಮಯ್ಯನವರು ಹೇಳಿದ್ದು ಅದನ್ನು, ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ರಾಜೀನಾಮೆ ಕೊಡೋಕ್ಕೆ ತಯಾರಿದ್ದಾರೆ ಇವರು ಅಂತ. ಸತೀಶ್ ಜಾರಕಿಹೊಳಿ ಅವರು ಹ್ಞೂ ಅಂದಿದ್ದಾರೆ. ಇಲ್ಲಿ ಕೇಳಿದ್ರೆ ನಾನು ಏನು ಪ್ರಯತ್ನನೇ ಪಟ್ಟಿಲ್ಲ ಅಂತಾರ. ಮತ್ತು ಬೇರೆ ಇರಲಿ, ಎಲ್ಲವನ್ನು ಮಾಧ್ಯಮದ ಮುಂದೆ ಹೇಳಬೇಕು ಅನ್ನೋ ನಿರೀಕ್ಷೆಗಳು ಇರಬಾರ್ದು. ಹಂಗೆ ಹೋಗಿದ್ದಾರೆ. ಇದು ಬಹುಶಃ KC ವೇಣುಗೋಪಾಲು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್. ಇದು ಸಚಿವ ಸಂಪುಟ ಪುನರ್ರಚನೆ ಈಗ ಮಾಡೋದಿಲ್ಲ ಅನ್ನೋದಾದರೆ KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಅಂತ. ಅದಕ್ಕೆ ಅವರು ಹೂನು ಅಂದಿಲ್ಲ, ಹೂನು ಅಂದಿಲ್ಲ, ವಾಪಸ್ ಬಂದಿದ್ದಾರೆ. ಸದ್ಯಕ್ಕೆ KN ರಾಜಣ್ಣವರು ಒಂದು ಹುಳ ಬಿಟ್ಟರು. ಆಗಸ್ಟು ಸೆಪ್ಟೆಂಬರ್ನ ಹುಳ ಏನಾಗುತ್ತೆ ನೋಡಬೇಕು. ಇನ್ನೇನು ದಿನಗಳ ದೂರ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.